ಮೊದಲನೇದಾಗಿ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟಿರುವಂತೆ ಅಂದ್ರೆ ಅವ್ರು ಕೊಟ್ಟಂತ ದೂರಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಸಲ್ಲಿಸಿದೆ. ರಾಹುಲ್ ಗಾಂಧಿ ಅವರು ಈ ದೇಶಕ್ಕೇನೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವರಾಗಲೇ ಕರ್ನಾಟಕದವರು ನಾನು CEO ಭೇಟಿ ಮಾಡಿದಾಗ ನಮ್ಮ ಇನ್ಫಾರ್ಮೇಶನ್ ನಮ್ಮ ಎಲೆಕ್ಷನ್ ಕಮಿಷನ್ ಇವ್ರನ್ನ ಭೇಟಿ ಮಾಡಿದಾಗ ಅವ್ರು ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ನಾವು ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೇಳಿದ್ದೀವಿ. ಅವ್ರು ನೋಟಿಸ್ ಕೊಡಬೇಕು. ನಾವು ಪೊಲಿಟಿಕಲ್ ಲೀಡರ್ಸು, ನಾವೇನು ತಪ್ಪಾಗಿದೆ ಅಂತ ನಾವು ತಿಳಿಸಿದೀವಿ ಅವ್ರಿಗೆ. ಅವರು ಅದನ್ನ ಸೆಟ್ರೇಟ್ ಮಾಡಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾದ್ರೆ ಅವ್ರ ಡ್ಯೂಟಿ. ನಾವಲ್ಲ, ಅವ್ರ ನೋಟಿಸ್ಗೆಲ್ಲ ನಾವೆಲ್ಲ ಎದರಲ್ಲ. ನಾವೇನಾದ್ರು ತಪ್ಪೇಳಿತ್ತು ಅಂತಂದ್ರೆ ಕೇಸ್ ಹಾಕ್ಲಿ ಅವರು ನಮ್ಮ ಮೇಲೆ. ನಾವೇನಾದ್ರು ತಪ್ಪೇನಾದ್ರು ಹೇಳಿದ್ರೆ ನಮ್ಮ ಮೇಲೆ ಏನು ಬೇಕಾದ್ರೆ ಕೇಸ್ ಹಾಕ್ಲಿ. ನಾವು ರಿಸರ್ಚ್ ಮಾಡಿದ್ವಿ. ನಮಗೂ ಗೊತ್ತು, ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲ್ಲ ಎಲೆಕ್ಷನ್ ಪಿಟಿಷನ್ ಏನು ನಾವೇನು ಹಾಕಿಲ್ಲ. ನಾವು ಏನೇನು ತಪ್ಪಾಗಿದೆ ಅಂತ ತಿಳಿಸಿದ್ವಿ. ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ, ಈಗ ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕೆ ಹೋಗಲ್ಲ. ಸೊ ಏನು ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಎಲ್ಲರೂ ಕೂಡ ನ್ಯಾಯ ಒದಗಿಸಲಿಕ್ಕೆ, ಯಾರು ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರ್ದು, ಯಾವ ರಾಜಕೀಯ ಪಕ್ಷದವರು ಯಾವುದೇ ಪಕ್ಷದವರು ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು, ಇದು ರಾಷ್ಟ್ರ ಮಟ್ಟದ ಹೋರಾಟವನ್ನು ಕೈಗೊಂಡಿದ್ದಾರೆ. ಅದು ಫ್ರೀಡಮ್ ಪಾರ್ಕ್ ನಿಂದ ಪ್ರಾರಂಭ ಮಾಡಿದ್ದಾರೆ. ತಮಗೂ ಕೂಡ ಪತ್ರ ಬರೆದಿದ್ದಾರೆ, ನೀವು ಬರೀ ದೂರು ಕೊಟ್ಟಿದ್ದೀರಾ, ದಾಖಲೆ ಕೊಟ್ಟಿಲ್ಲ ಅಂತ ಕೆಲವು ಇನ್ಫಾರ್ಮೇಶನ್ ಕೇಳಿದ್ದೀನಿ. ನಾನು ಅವ್ರಿಗೆ ಕೆಲವು ಇನ್ಫಾರ್ಮೇಶನ್ ಕೇಳಿದ್ದೀನಿ. ನನಗೆ ಇನ್ನೂ ಗೊತ್ತಿಲ್ಲ. ನನಗೆ ವಾಟ್ಸಪ್ಪಲ್ಲಿ ಬಂದಿದೆ. ವಾಟ್ಸಪ್ಪಲ್ಲಿ ನನಗೆ ನಮ್ಮವ್ರು ಕಳಿಸ್ಕೊಟ್ಟಿದ್ದಾರೆ. ನಾನು ಇವತ್ತು ನೋಡ್ತೀನಿ, ನೋಡ್ಬಿಟ್ಟು ಕೇಳ್ತೀನಿ ಅವ್ರಿಗೆ ಏನೇನು ಬೇಕು ಎಲ್ಲ ಕೊಡೋಣ. ನಾವೇನು ನಮ್ಮ ಹತ್ರ ಏನು ರಿಸರ್ಚ್ ಟೀಮ್ ಏನು ಮಾಡಿದೆ ಅದನ್ನೆಲ್ಲ ನಾವೆಲ್ಲ ಕೊಡ್ತೀವಿ. ಆಗಲೇ ನೀವೆಲ್ಲ ಕೆಲವು ಮೀಡಿಯಾನವರೆಲ್ಲ ಹೋಗಿದ್ದೀರಾ, ಹೋಗಿ ಸ್ಪಾಟ್ಗಳನ್ನೆಲ್ಲ ಹೋಗಿ ನೋಡಿದ್ದೀರಾ. ನಿಮ್ಮ ಮೀಡಿಯಾವರೆಲ್ಲ ಕೆಲವೆಲ್ಲ ಬಂದು ಉತ್ತರ ತಿಳಿಸಿದ್ದಾರೆ. ನಂಬರ್ ಸರಿ ಇದೆಯೋ, ಜನಸಂಖ್ಯೆ ನಂಬರ್ ಇದೆಯೋ, ವೋಟ್ ಎಷ್ಟು ಇದೆಯೋ ಎಲ್ಲ ತಿಳಿಸಿದ್ದಾರೆ. ತೇಜಸ್ವಿ ಅವರು ಕೂಡ ಹೇಳಿದ್ದಾರೆ, ಡೆಪ್ಟಿ CM 2 ಔಟ್ ಪಡಿಕೊಂಡು ಹೋಗಿ ಅಂತ ಬಿಹಾರಲ್ಲಿ, ಅದು ಕೂಡ ಹೇಳಿದ್ದಾರೆ. ಜವಾಬ್ದಾರಿ ಇರುವ ಅವ್ರಿಗೆ. ಎಲೆಕ್ಷನ್ ಕಮಿಷನ್ ನೋಡೋಕ್ಕಾಗಿಲ್ವ ಅದನ್ನು. ಸೊ ಅಲ್ಲಿ ಬೇಕಾದಷ್ಟು ತಪ್ಪುಗಳಾಗಿದೆ. ಹೋರಾಟ ಮುಂದುವರಿಸಿ. ಸರ್, ಇಡೀ ರಾಷ್ಟ್ರ ಮಟ್ಟದಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಿ ಸರ್. ಆದ್ರೆ ನಿಮ್ಮದೇ ಸರ್ಕಾರದ ಸಚಿವರು ಇದು ನಮ್ಮ ಸರ್ಕಾರದ ಅವಧಿಯಲ್ಲೇ ಆಗಿದೆ ಅಂತ KN ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ನಮ್ಮ ಸರ್ಕಾರ ಅದಕ್ಕೆ ಡೆಲ್ಲಿಯವರು ಮತ್ತು ಚೀಫ್ ಮಿನಿಸ್ಟರ್ ಇಬ್ಬರು ಉತ್ತರ ಕೊಡ್ತಾರೆ. ದೂರು ಹೈಕಮಾಂಡ್ ಅಂಗಳಕ್ಕೆ ಕೂಡ ಹೋಗಿದೆ, ತಪ್ಪಿದೆ ಅಂತ ಹೇಳಿದೆ. ಯಾಕಂದ್ರೆ ಎಲೆಕ್ಷನ್ ನಮ್ದೇ ಇದೆ, ಬಿಡುಗಡೆ ಆದಾಗ ನಾವು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ನಮ್ದು ಅದು ಚೀಫ್ ಮಿನಿಸ್ಟರ್ ಅವ್ರಿಗೆ ಕೇಳಿದ್ರೆ ಬಹಳ ಒಳ್ಳೇದು. ಮತ್ತು ದೆಹಲಿಯವರು ಅದಕ್ಕೆ CSR ಫಂಡ್ ಬಗ್ಗೆ ಏನೋ ಮಾತಾಡಿದ್ರಿ, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿದ್ದೀರಿ. ನೋಡಿಯಪ್ಪ, ನಂದು ಏನು ಅವ್ರಿಗೆ ಮನವಿ ಎಲ್ಲರಿಗೂ ಅಂತಂದ್ರೆ ಅವರೆಲ್ಲ CEOಗಳು ಎಲ್ಲ ಬಂದಿರೋಂಥ ಜವಾಬ್ದಾರಿ. ಈಗ ನಮ್ಮ ರಾಜ್ಯಕ್ಕೆ ಈಗ ನೀವು ಸಂಪಾದನೆ ಮಾಡೋ ಹಣ 2% ಕೊಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಹಿಂದೆ CSR ಫಂಡ್ಸ್ ಹೇಳಿದೆ. ಆ ಫಂಡನ್ನ ನೀವು ಬೇರೆ ಉಪಯೋಗಿಸೋಕೆ ಹೋಗಬೇಡಿ. ಮಕ್ಕಳ ಪ್ರೈಮರಿ ಎಜುಕೇಷನ್ ಟೌನ್ ಬೇಡ, ಸಿಟಿಲಿ ಬೇಡ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಬೇಡ, ಪಂಚಾಯತ್ ಮಟ್ಟದಲ್ಲಿ ನಾವು 2000 ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ನೀವೇ ಗೌರ್ಮೆಂಟ್ ಸ್ಕೂಲ್ನ, ಒಳ್ಳೆ ಹೈ ಕ್ವಾಲಿಟಿ ಸ್ಕೂಲ್ನ ಕಟ್ಕೊಡಿ. ಈಗ ನಮ್ಮ ಕ್ಷೇತ್ರದಲ್ಲಿ ಆಗಲೇ ಸುಮಾರು 10 ಕಡೆ 8 ಕಡೆ ನಡೀತಾ ಇದೆ. ಈ ಬೇರೆ ಬೇರೆ ಕಡೆ ಎಲ್ಲ ಶುರು ಮಾಡಿದ್ವಿ. ನೀವೇ ಅದನ್ನು ನಿಮ್ಗೆ ಲಿಸ್ಟ್ ಕೊಡ್ತೀವಿ, ನೀವೇ ಕಟ್ಬಿಟ್ಟು ನಮ್ಗೆ ಹ್ಯಾಂಡ್ ಓವರ್ ಮಾಡಿ. ಕೆಲವು ಸಂಘ ಶಾಲೆಗಳಿಗೆಲ್ಲ ಇದೆ, ಕೆಲವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ. ಅವರು ಟೀಚರ್ಸ್ನ ಮತ್ತು ಸಪೋರ್ಟಿಂಗ್ ಸ್ಟಾಫ್ಗೆ ಅವ್ರು ಸಪೋರ್ಟ್ ಮಾಡಿ, ಅವರು ಒಂದೊಂದು ಸ್ಕೂಲ್ ಅವರು ಅಡಾಪ್ಟ್ ಮಾಡ್ಕೋಬೇಕು. ಟೀಚರ್ಸ್ 50,000 ಟೀಚರ್ಸ್ ಕಡಿಮೆ ಇದೆ, ಅವ್ರು ಕೊಡಲೇ ಬಿಡಿ. 5 ಟೀಚರ್ ಕಡಿಮೆ ಇದೆಯಾ, 6 ಟೀಚರ್ ಕಡಿಮೆ ಇದೆಯಾ, 10 ಟೀಚರ್ ಕಡಿಮೆ ಇದೆ. ಈಗ ನಂದು 3 ಸ್ಕೂಲ್ ಇದೆ, ನನ್ನ ಮಕ್ಕಳು 3 ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಂಡು ಟೀಚರ್ಸ್ನ ಅವ್ರು ಕೊಡ್ತಾ ಇದ್ದೀವಿ. ಹೋಗಿ ದೊಡ್ಡಹಳ್ಳಿ ಸ್ಕೂಲ್ಗೆ ಹೋಗಿ ನೋಡಿ. ಇಲ್ಲಿಂದ ನಾವು ಪ್ರತಿ ತಿಂಗಳು ನಾವು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಟೀಚರ್ಸ್ನ ಹೈರ್ ಮಾಡಿದ್ದೀವಿ, ಅಲ್ಲಿ ಕ್ವಾಲಿಟಿ ಇದು ಮಾಡಿದ್ವಿ. ಆ ಥರ ನೀವು ಮಾಡಬೇಕು. ಯಾಕೆಂದರೆ ಇದು ಇನ್ಸ್ಟಿಟ್ಯೂಷನ್ ನಡೆಸೋದಲ್ಲ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ದುಡ್ಡು ಮಾಡೋಕ್ಕಲ್ಲ ಇನ್ಸ್ಟಿಟ್ಯೂಷನ್ ಇರೋದು. ಯಾರೇ ಎಷ್ಟೇ ದೊಡ್ಡವ್ರು ಇರಲಿ, ಬೆಂಗಳೂರಲ್ಲಿರಲಿ, ಕರ್ನಾಟಕ ರಾಜ್ಯದಲ್ಲಿ ಯಾರೇ ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ರು, ದೇರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಅವರೆಲ್ಲ ಮಾಡ್ತಾ ಇರೋದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಚಾರಿಟಿ ಅಂದರೆ ನೀವು ಬೇರೆಯವ್ರನ್ನ ಮಾಡಿ
ಗೌರ್ಮೆಂಟ್ಗೂ ಸಪೋರ್ಟ್ ಮಾಡಿ ಅನ್ನೋದು ನಂದು ರಿಕ್ವೆಸ್ಟ್, ಇವ್ರಿಗೂ ರಿಕ್ವೆಸ್ಟ್. ಸರ್ ನಿನ್ನೆ ಅದನ್ನೇ ನಾನು ಅವ್ರಿಗೆ ಎಲ್ಲರಿಗೂ ಮನವಿ ಮಾಡಿದೆ. ಐ ಥಿಂಕ್ ದೇ ಆರ್ ಇನ್ ಎ ಪಾಸಿಟಿವ್ ನೋಟ್. ಸರ್ ನಿನ್ನೆ ಮೋದಿ ಅವ್ರ ಜೊತೆ ನಿಮ್ಮ ಆತ್ಮೀಯತೆ ತುಂಬಾ ಚೆನ್ನಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳು ಫೋಟೋಸ್ಗಳು ಹರಿದಾಡ್ತಿವೆ. ಅಲ್ಲಪ್ಪ, ನಾನು ಐ ಎಮ್ ಎ ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಡೆಪ್ಟಿ ಚೀಫ್ ಮಿನಿಸ್ಟರ್, ಮೆಟ್ರೋ ಮಿನಿಸ್ಟರ್. ನಾನು ಯಾಕೆ ನಾನು ಬೇರೆ ಥರ ಇದು ಮಾಡಿ ನಂದು ಏನು ಪ್ರೆಸೆಂಟೇಷನ್ ಮಾಡಬೇಕು? ಈಗ ನಾನು ವೆಲ್ಕಮ್ ಮಾಡಬೇಕಾಯ್ತಪ್ಪ. ನಾನು ವೆಲ್ಕಮ್ ಮಾಡೋದು ಬದಲು ಒಂದೇ ಪ್ರೋಗ್ರಾಮ್ ಅಂದ್ಬಿಟ್ಟು ಸೋಮಣ್ಣವ್ರು ಕೊಟ್ಟರು, ಆಯ್ತು ನಮ್ಮ ರಾಜ್ಯದವ್ರು ಇಲ್ಲಿ ಅಂತ. ಬಟ್ ನಾನು ಹೇಳ್ಬೇಕಲ್ಲ, ನಮ್ಮ ರಾಜ್ಯದ ಏನು ಹೇಳ್ಬೇಕಲ್ಲ, ಅದಕ್ಕೆ ನಾನು ಅವ್ರಿಗೆ ಮೆಮೊರಂಡಮ್ ಅಲ್ಲಿ ಕೊಟ್ಟು ನಾನು ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿದ್ದೀನಿ. ಏನು ನನಗೇನು, ನಾನು 85ರಲ್ಲಿ ಎಲೆಕ್ಷನ್ ನಿಂತವನಪ್ಪ. ನಾನು 89ರಲ್ಲಿ MLA ಆದವ್. ನನಗೂ ಸೀನಿಯಾರಿಟಿ, ನಾನು ಅಷ್ಟು ದೊಡ್ಡ ಪೊಸಿಷನ್ ಹೋಗಿದ್ದೇ ಇರ್ಬೋದು ಅಷ್ಟೇ. ಐ ಆಮ್ ಮೈ ಓನ್ ಸೀನಿಯಾರಿಟಿ ಇನ್ ಪಬ್ಲಿಕ್ ಲೈಫ್ ಇನ್ ದಿ ಎಂಟೈರ್ ಕಂಟ್ರಿ. ವಯಸ್ಸು ಚಿಕ್ಕದಿರ್ಬೋದು ನನಗೆ, ನನಗೂ ನಾನು ಬಾಂಡಿಂಗ್ ಚೆನ್ನಾಗಿತ್ತು ಅಂತ ಒಳ್ಳೆ ಕತೆ. ನನಗೆ ಯಾಕೆ, ನಾನು ಯಾವತ್ತೂ ನನ್ಗೆ ಅಷ್ಟೇ ಗೌರವ ಕೊಡ್ತಾರೆ. ರಾಜಕೀಯದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಡಿಫ್ರೆನ್ಸಸ್. ನನ್ನ BJP ಓಡಾಡ್ತಾ ಇಲ್ಲ, ನಾನು ತಲೆ ಕೆಚ್ಕೊಳ್ಬೋದು, ನನಗೇನು ಅವಶ್ಯಕತೆಯೂ ಇಲ್ಲ. ಬಟ್ ವಾಟ್ ಈಸ್ ಇಟ್ ಇಸ್ ಮೈ ಇಟ್ ಇಸ್ ಬ್ಯಾಂಗ್ಳೂರ್. ಐ ಆಮ್ ದಿ ಮಿನಿಸ್ಟರ್ ಆಫ್ ಬ್ಯಾಂಗ್ಳೂರ್. ನಾನು ಅವ್ರ ಹತ್ರ ಮಾತಾಡಿದೆ. ನಾನು ಅದನ್ನ ಡಬಲ್ ಡೆಕ್ಕರ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಆ ಫೋಟೋ ನೋಡಿದ್ರಲ್ಲ, ಡಬಲ್ ಡೆಕ್ಕರ್ ಬಗ್ಗೆ ಇದಕ್ಕೆ ದುಡ್ಡು ಕೊಡಬೇಕು, 40 ಕಿಲೋಮೀಟರ್ ಮಾಡ್ತಾ ಇದ್ದೀನಿ, ಈ ತರ ಇದೆ ಅಂತ ಅಂದ್ಬಿಟ್ಟು ಮಾಡಿದೆ. ಆಮೇಲೆ CSR ಬಗ್ಗೆ ಮಾತಾಡಿದೆ. ಈಗ ಇನ್ಫೋಸಿಸ್ ಅವರು ಈಗ ಒಂದೊಂದು ಸ್ಟೇಷನ್ ಒಬ್ಬೊಬ್ರು ಹೆಸರು ಇಡ್ಬೇಕಾದ್ರೆ ದುಡ್ಡು ವಸೂಲು ಮಾಡ್ತಾ ಇದೀವಿ. 60 ಕೋಟಿ, 50 ಕೋಟಿ, 100 ಕೋಟಿ ಇನ್ಫೋಸಿಸ್ ಅವ್ರು ದುಡ್ಡು ಕೊಟ್ಟಿದ್ದಾರೆ. ಬೇರೆ ಬೇರೆ ಡೆಲ್ಟಾ ಅವ್ರು ಕೊಟ್ಟಿದ್ದಾರೆ. ನಮ್ಮ ಬಾಗ್ಮನೆಯವ್ರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಬೇರೆ ಬೇರೆಯವರೆಲ್ಲ ಒಪ್ಕೊಂಡಿದ್ದಾರೆ. ಗುಡ್ DK ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂದ್ಬಿಟ್ಟು ಅದನ್ನ ಹೊಗಳಿದ್ರು ಅವರು. ಬೇರೆ ಎಲ್ಲೂ ಇಲ್ಲ. ಹೆಸರುಗಳು ಇಡ್ಬೇಕಾದ್ರೆ ಈಗ ನೀವು ಅಷ್ಟೇ ಪಬ್ಲಿಕ್ ಟಿವಿ ಅವರು ಬೇಕಾದ್ರೆ ನಿಮ್ಮ ಹೆಸರು ಇಡ್ತೀವಿ. ದುಡ್ಡು ಕೊಟ್ಟರೆ ನಿಮ್ದು ಒಂದು ಸ್ಟೇಷನ್ಗೆ ಪಬ್ಲಿಕ್ ಟಿವಿ ಹೆಸರು ಅಂತ ಇಡ್ತೀವಿ ನಾವು. ನೀವು ಯಾವ್ದನ್ನ ಸುವರ್ಣ ನೀವು ಕೊಟ್ಟರು ನಿಮ್ದು ಇಡ್ತೀವಿ ನಾವು. ಅದು ಬೆಂಗಳೂರಲ್ಲಿ ಇದಿದೆ. ಬೆಂಗಳೂರಲ್ಲಿ ಮಾಡೆಲ್ ಮಾಡಿದ್ದೀವಿ ನಾವು. ಅವರೇ ಸಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು.